ಇನ್ನು ಸರ್ಕಾರದ ಭವಿಷ್ಯವನ್ನ ಮತ್ತೆ ವಿಪಕ್ಷದವರು ಈಗ ಅಂದಾಜಿಸ್ತಾ ಇದ್ದಾರೆ ಅಂತ ಅಂದ್ರೆ ಒಂದ್ ಕಡೆ ಮುಖ್ಯಮಂತ್ರಿಗಳು ದಸರಾ ಮುಗಿದ ಮೇಲೆ ಈ ಬಾರಿಯ ದಸರಾ ಆಚರಣೆ ಮುಗಿದ ಮೇಲೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ಕೊಂಡು BY ವಿಜಯೇಂದ್ರ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಸರ್ಕಾರ ಅವಧಿಯನ್ನ ಪೂರ್ಣಗೊಳಿಸಲ್ಲ ಅಂತೇಳಿ ಕುಮಾರಸ್ವಾಮಿ ಅವರು ಭವಿಷ್ಯ ನುಡಿತಾ ಇದ್ದಾರೆ. ಹೀಗೆ ಸರ್ಕಾರದ ವಿರುದ್ಧವಾಗಿ ವಿಪಕ್ಷದವರು ಮುಗಿಬೀಳ್ತಾ ಇದ್ದಾರೆ, ದೋಸ್ತಿಗಳು ಮುಗಿಬೀಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ DK-ಶಿಗಿರುವಂತ ಮಾಹಿತಿ ನನಗೂ ಇದೆ. ಅವ್ರಿಗೇನ್ ಮಾಹಿತಿ ಇದೆ? ಅವ್ರಿಗೇನ್ ಮಾಹಿತಿ ಇದೆ ಅಂತಂದ್ರೆ ದಸರಾ ಆದ್ಮೇಲೆ ನೀವು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಅವ್ರಿಗಿರುವಂತ ಮಾಹಿತಿ. ಅದೇ ಮಾಹಿತಿ ನನಗೂ ಇದೆ. ಆ ಮಾಹಿತಿ ಪ್ರಕಾರವಾಗಿ ನಾನು ಹೇಳ್ತಾ ಇದ್ದೀನಿ, ದಸರಾ ಆದ ನಂತರದಲ್ಲಿ ಮುಖ್ಯಮಂತ್ರಿಗಳು ಅಂದ್ರೆ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯಲ್ಲಿ ಕೂರಕ್ಕಾಗಲ್ಲ, ಯಾಕಂದ್ರೆ ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ BY ವಿಜಯೇಂದ್ರ ಭವಿಷ್ಯ ನುಡಿತಿದ್ದಾರೆ. ಬಿಜೆಪಿ ಜೆಡಿಎಸ್ ನಾನು ಹೆದರಲ್ಲ, ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾರೆ. ಬಿಜೆಪಿ JDS ಬಗ್ಗೆ ಹೆದರಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಕಾಂಗ್ರೆಸ್ ಹೈಕಮಾಂಡಲ್ಲಿ ಏನು ಚರ್ಚೆ ನಡೀತಾ ಇದೆ ದೆಹಲಿ ಮಟ್ಟದಲ್ಲಿ ಅನ್ನುವ ಸಂಗತಿ ಸಿದ್ದರಾಮಯ್ಯನವ್ರಿಗೂ ಕೂಡ ಗೊತ್ತಿದೆ. ನಮ್ಮ ಉದ್ದೇಶ ಸಿದ್ದರಾಮಯ್ಯನ ಇಳಿಸಬೇಕು ಅಂತಲ್ಲ, ನಾವು ಅವತ್ತು ಕೂಡ ಹೇಳಿದ್ದೇವೆ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಮತ್ತೊಂದು ಕಡೆ ಭ್ರಷ್ಟಾಚಾರದ ಮುಳುಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇಂಥ ಭ್ರಷ್ಟಾಚಾರಯುತ ಆಡಳಿತವನ್ನು ಕೊಡ್ತೇವೆ ಅಂತೇಳಿ ರಾಜ್ಯದಲ್ಲಿ ಇವತ್ತು ಲೂಟಿ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಿಜವಾಗ್ಲೂ ಕೂಡ ರಾಜ್ಯದ ಜನರಿಗೆ ಶಾಪ ಆಗಿದೆ. ಅವತ್ತು ಕೂಡ ಹೇಳಿದ್ದೇನೆ, ಇವತ್ತು ಕೂಡ ಹೇಳ್ತಾ ಇದ್ದೇನೆ, ಅಭಿವೃದ್ಧಿ ಅನ್ನೋದು ಯಾರೂ ಕೂಡ ಮಾತನಾಡ್ತಾ ಇಲ್ಲ. ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಈಗಾಗಲೇ ಬಂದು ನಿಂತಿದ್ದೇವೆ. ಯಾವಾಗ ಕೊಡ್ಬೋದು ಸರ್? ನಂದು ದಸರಾ ಮುಗಿದ ತಕ್ಷಣ ಕೊಡ್ತಾರ ರಾಜೀನಾಮೆನ? ಏನು ನನಗೂ ಕೂಡ ನಿಮಗಿರ್ತಕ್ಕಂಥ ಮಾಹಿತಿ ನನಗೂ ಇದೆ, ಸಿದ್ದರಾಮಯ್ಯನವ್ರಿಗಿರೋ ಮಾಹಿತಿ ಕೂಡ ನನಗೂ ಕೂಡ ಇದೆ, DK ಶಿವಕುಮಾರ್ಗಿರೋ ಮಾಹಿತಿ ನನಗೂ ಕೂಡ ಇದೆ. ದಸರಾ ಆದ್ಮೇಲೆ ಕೊಡ್ತಾರೆ ಅನ್ನೋ ಮಾಹಿತಿ ಎಲ್ಲ ಕಡೆ ನಾವು ಕೇಳ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಚುನಾವಣೆ 2028ರವರೆಗೂ ಕಾಯಬೇಕಾಗಿಲ್ಲ. ನೀವು ಕಾಂಗ್ರೆಸ್ನ ಸ್ವಯಂ ಮುಂಚೆನೆ ಚುನಾವಣೆ ಬಂದ್ರೆ ರಾಮನಗರ ಜಿಲ್ಲೆಯ ನನ್ನ ತಂದೆ ತಾಯಿಗಳಿಗೆ ವೇದಿಕೆ ಮುಖಾಂತರ ಹೇಳ್ತೇನೆ, ಮುಂದೆ 4ಕ್ಕೆ 4 ಸ್ಥಾನಗಳನ್ನ ಈ ಜಿಲ್ಲೆಯನ್ನು ನಾನು ಮಾಡಬೇಕಾದ್ರೆ ಯಾವ ದೂರದೃಷ್ಟಿ ಇಟ್ಟುಕೊಂಡು ರಾಮನಗರ ಜಿಲ್ಲೆಯನ್ನ ಮಾಡಿದ್ದೇವೆ, ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಯಾವ ರೀತಿ ಮಾಡಬಹುದು ಅನ್ನೋದನ್ನ ದೇಶಕ್ಕೆ ಮಾದರಿಯಾಗಿ ನಾನೇ ಇದ್ದಂತ ಕೇವಲ 18 ತಿಂಗಳು 14 ತಿಂಗಳಲ್ಲಿ ಮಾಡಿ ತೋರಿಸಿದ್ದೇನೆ. ಅದು ನಿಮ್ಮ